ಇದೇ ಪರಿಸ್ಥಿತಿ ಇಟ್ಕೊಳ್ಳಿ, ರಿಸೆಷನ್ನು ಇನ್ನೊಂದು ಏನೇನು ಹೇಳಿದ್ನೋ ಎಲ್ಲ, ಅದೆಲ್ಲ ಮಾಡುವಾಗ ತಿಳುವಳಿಕೆ ಇಲ್ಲದೆ ಸ್ಟಾಕ್ ಮಾರ್ಕೆಟ್ ಇದ್ದಾಗ ನೀವು ಲಾಕ್ಡೌನಲ್ಲಿ ಮನೇಲಿ ಕೂತ್ಕೊಂಡ್ರು, ಅಯ್ಯೋ ಅದನ್ನು ಕಲಿಬೇಕಾ ಇದನ್ನು ಕಲಿಬೇಕಾಯ್ತಾ ಏನು ಅಂತ ಒದ್ದಾಡೋದೇ ಇರುತ್ತೆ, ಸಂಪಾದನೆ ಮಾಡೋದಿರಲ್ಲ. ಅದು ಡಿಸ್ಅಡ್ವಾಂಟೇಜಸ್ ನಂಬರ್ 1. ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ಸೋ ಇಲ್ಲ ನಿಮ್ಮ ಕೆಲಸನೋ ಯಾವುದೋ ಒಂದು ಕೈ ಕೊಟ್ಬಿಡ್ತು ಅನ್ನೋವಾಗಲೂ ಅಲ್ಲೇ ಒದ್ದಾಡ್ತಾ ಇರ್ತೀರ, ಇಲ್ಲೂ ಸಂಪಾದನೆ ಆಗೋಲ್ಲ. ಆರಾಮಾಗಿ ಸಂಪಾದನೆ ಮಾಡೋ ಜಾಗನ ಅಧ್ವಾನ ಮಾಡಿ ಇಟ್ಕೊಂಡು ಕೂತಿರ್ತೀರ. ಅದು ಡಿಸ್ಅಡ್ವಾಂಟೇಜಸ್. ನಿಮಗೆ ಅಲ್ಲಿಂದ ಸ್ಟಾಕ್ ಮಾರ್ಕೆಟಿಂದ ಬರಬೇಕಾಗಿರೋಂಥ ವರಮಾನ ಬರಲ್ಲ, ನಿಮ್ಮ ಮೈಂಡು ಒದ್ದಾಡ್ತಾನೇ ಇರುತ್ತೆ. ಅದಕ್ಕೆ ತಿಳುವಳಿಕೆ ಬೇಕು. ತಿಳುವಳಿಕೆ ಇದ್ಬಿಟ್ರೆ ಅಡ್ವಾಂಟೇಜಲ್ಲಿ ಹೋಗ್ಬಿಡ್ತೀರ. ತಿಳುವಳಿಕೆ ಇಲ್ಲಾಂದರೆ ಈ ಥರ ಗೊಂದಲದಲ್ಲಿ ಒದ್ದಾಡ್ತಾ ಇರೋವಂಥದ್ದೇ ಇರುತ್ತೆ. ಅಲ್ಲಿ ಇನ್ನೊಂದು ಏನು ಒದ್ದಾಡೋದಿರುತ್ತಪ್ಪ ಅಂದರೆ ಶಾರ್ಟ್ಕಟ್ಸ್ ಹುಡ್ಕೋದು, ಅಡ್ಡದಾರಿ ಹುಡ್ಕೋದು. ಹೆಂಗಾದರೂ ಮಾಡಿ ಹೆಂಗಿದ್ರು ನಾನು ಮನೆಯಲ್ಲಿ ಇದ್ದೀನಿ, ಏನು ಕೆಲಸ ಕರೆಯಿಲ್ಲ ಯಾವುದು ಅಂತ ಒಳ್ಳೆ ದಾರಿ ಹುಡ್ಕೋದಕ್ಕೆ ತಿಳುವಳಿಕೆ ಹುಡ್ಕಿದ್ರೆ ಸಾಕು. ಒಳ್ಳೆ ದಾರಿ ಅಂದರೆ ತಿಳುವಳಿಕೆಯನ್ನು ಹುಡ್ಕೋದು, ಈ ಥರ ಕಾರ್ಯಕ್ರಮಗಳನ್ನ ಹುಡ್ಕೋದು. ಅಡ್ಡದಾರಿ ಹೋಗಿ ಎಲ್ಲ ಅಧ್ವಾನ ಮಾಡಿಕೊಂಡು ಹಾಳು ಆಗೋವಂಥ ಪರಿಸ್ಥಿತಿ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದರೂ ಬಂದುಬಿಡುತ್ತೆ. ಅಡ್ಡದಾರಿ ಹೋದರೆ, ತಿಳುವಳಿಕೆ ಇಲ್ಲ ಅಂದರೆ. ಸ್ಟಾಕ್ ಮಾರ್ಕೆಟಲ್ಲಾಗಲಿ ಈ ಕಾರ್ಯಕ್ರಮದಲ್ಲಾಗಲಿ ಅಡ್ಡಾದುಡ್ಡಿ ಹೋಗೋರಿಗೆ ಯಾವುದೇ ಥರದ್ದು ಅನುಕೂಲ ಆಗಲ್ಲ. ಕೊನೆ ಏನಪ್ಪ ಅಂದರೆ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು, ಕರೆಕ್ಟು ಜಾಗದಲ್ಲಿ ನೀವು ವ್ಯಾಪಾರ ಮಾಡೋದು, ಅಂದರೆ ಬೈ ಮಾಡೋದು, ಇಲ್ಲಾಂದರೆ ಪರ್ಚೇಸ್ ಮಾಡೋದು, ಇಲ್ಲಾಂದರೆ ಕೊಂಡ್ಕೊಳ್ಳೋದು. ಸ್ಟಾಕ್ಸ್ ಅದೊಂದು ಪದಾರ್ಥ ಅಷ್ಟೇ, ಅದರಲ್ಲಿ ಏನಿದೆ. ಆಮೇಲೆ ಕರೆಕ್ಟ್ ಲಾಭ ಬಂದ ಮೇಲೆ ಮಾರ್ಕೊಳ್ಳೋದು. ಇದು ಎರಡೇ ಮಾಡೋವಂಥದ್ದಿರೋದು. ಏನು 28 ಕಲಿತು ಏನು ಮಾಡೋದು? 28 ಕಲಿಬೇಕು ಅಂತ ಹೋಗೋದೇ ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿಬಿಡುತ್ತೆ. ಅನುಭವಿಸಿರೋರಿಗೆ ಗೊತ್ತು, ನೋಡ್ತಾ ಇರೋರಲ್ಲಿ. ಹೊಸ್ದಾಗಿರೋರಿಗೆ ಗೊತ್ತಿಲ್ಲ. ಇದೆಲ್ಲ ಈ ಜಾಗದಲ್ಲೆಲ್ಲ ಹುಷಾರಾಗಿದ್ದರೆ, ಎಲ್ಲೆಲ್ಲಿ ಅಡಚಣೆಗಳಿದೆ ಅಂತ ಮೊದಲೇ ತಿಳಿದಿದ್ರೆ, ಆ ಒಂದು ತಿಳುವಳಿಕೆ ಇದ್ದರೆ ಯಾವುದೇ ಬಿಸ್ನೆಸ್ಸಲ್ಲೂ ತುಂಬ ಸೂಪರಾಗಿ ನಗ್ನಗ್ತಾ ಸಕ್ಸಸ್ಫುಲ್ ಆಗ್ಬೋದು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸು. ನಿಮಗೂ ಅದೇ ಬೇಕು, ಖಂಡಿತ ಬೇಕು.